ಇತ್ತು. BPL ಕಾರ್ಡು APL ಆಗಿ ಕನ್ವರ್ಟ್ ಆಗಿದೆ ಅಂತಂದ್ಬಿಟ್ಟು ನಗರ ಭಾಗದಲ್ಲಿ 1027, ಗ್ರಾಮೀಣ ಭಾಗದಲ್ಲಿ 800 ಕಾರ್ಡು BPL ಕಾರ್ಡ್ APL ಆಗಿ ಕನ್ವರ್ಟ್ ಆಗಿತ್ತು. ಅದರದ್ದು ನಾವು ಕಾರ್ಡಿಂದ ಬಹಳ ಜನಕ್ಕೆ ತೊಂದರೆ ಆಗ್ತಾ ಇತ್ತು ಅಂತ ಈ 2-3 ತಿಂಗಳಿಂದ ತಾಲೂಕು ಆಫೀಸ್ ಹತ್ರ ಪದೇ ಪದೇ ಈ ಸಾರ್ವಜನಿಕರು, ರೈತರು, ಬಡವರು ಪರದಾಡ್ತಾ ಇದ್ರು. ಅದಕ್ಕೆ ಒಂದು ಅಂತ್ಯ ಆಡಬೇಕು, ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋಂಥ ದೂರದೃಷ್ಟಿಯಿಂದ ಪೆನ್ಷನ್ಸ್ದು ಕೂಡ ಸೀನಿಯರ್ ಸಿಟಿಸನ್ಸು, ವಿಡಿಯೋ ಪೆನ್ಷನ್ನು, ಸ್ಪೆಷಲಿ ಏಬಲ್ಡ್ ಇವ್ರದ್ದೆಲ್ಲನೂ ಕೂಡ ಸಮಸ್ಯೆ ಆಗಿತ್ತು. 3 ತಿಂಗಳಿಂದ ಪೆನ್ಷನ್ ಬಂದಲ್ಲ, ರೇಷನ್ ಕಾರ್ಡ್ಸ್ದೆಲ್ಲ BPL ಇಂದ APL ಆಗಿ ಕನ್ವರ್ಟ್ ಆಗಿದೆ. ಇಂಥ ಎಲ್ಲ ಸಮಸ್ಯೆಗಳಿಗೂ ಒಂದು ದಾರಿ ಹುಡುಕಿ ನಮ್ಮ ಹಂತದಲ್ಲಿ ಫುಡ್ DD ಅವ್ರನ್ನ ಕರೆಸಿದ್ದೀನಿ ಇವತ್ತು ನಾವು. ಮತ್ತು ಎಲ್ಲ ನ್ಯಾಯಬೆಲೆ ಅಂಗಡಿಯವ್ರನ್ನ ಕರೆದು ಒಂದು ಲಿಸ್ಟ್ ಔಟ್ ಮಾಡಿದ್ದೀವಿ. ಯಾರ್ಯಾರು ಸಸ್ಪೆಕ್ಟೆಡ್ ಲಿಸ್ಟಲ್ಲಿದ್ದಾರೆ ಬೆನಿಫಿಷರೀಸು BPL ಇಂದ APLಗೆ ಕನ್ವರ್ಟ್ ಆಗಿರೋಂಥ ಅವೆಲ್ಲ ದಾಖಲೆಗಳನ್ನ ಪ್ರತಿ ನ್ಯಾಯಬೆಲೆ ಅಂಗಡಿವಾರು 10, 20, 30 ಇರೋವಂಥ ಬೆನಿಫಿಷರೀಸ್ನ ಅವ್ರಿಗೆ ಲಿಸ್ಟ್ ಕೊಡ್ತಾ ಇದ್ದೀವಿ. ಅದಕ್ಕೆ ಸೂಕ್ತವಾಗಿರುವಂಥ ದಾಖಲೆ ತಗೊಳ್ಳಿಕ್ಕೆ ನಾವು ನ್ಯಾಯಬೆಲೆ ಅಂಗಡಿಯವರಿಗೆ ಫುಡ್ ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಿರೋ ದಾಖಲೆ ತಗೊಳ್ಳಿಕ್ಕೆ ಹೇಳ್ತಾ ಇದ್ದೀವಿ. ಏನು ಇನ್ಕಮ್ ಇದೆ, ಟ್ಯಾಕ್ಸ್ ಪೇಯರ್ಸ್ ಇವರು ಅಂತ ಹೇಳ್ಬಿಟ್ಟು ಸಸ್ಪೆಕ್ಟೆಡ್ ಲಿಸ್ಟಲ್ಲಿದೆ. ಅದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರುವಂಥ ಒಂದು ಗೈಡ್ಲೈನ್ಸ್ ಅದು. ಆದರೆ ಟ್ಯಾಕ್ಸ್ ಪೇ ಮಾಡಿರೋದು ಲೋನ್ ತಗೊಳ್ಳೋದಕ್ಕೆ, ಮನೆ ಲೋನ್ ಕಟ್ಟೋದಕ್ಕೆ ತಗೊಂಡಿದ್ದಾರೆ, ಇಂಡಿವಿಜುವಲಿ ಸರ್ವೈವ್ ಆಗೋದಕ್ಕೆ ಲೋನ್ ತಗೊಂಡಿದ್ದಾರೆ, ಕಾರ್ ಲೋನ್ ತಗೊಂಡಿದ್ದಾರೆ, 100 ಸಮಸ್ಯೆಗಳಿಂದ ಲೋನ್ ತಗೊಂಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಅವರು ಲೋನ್ ತಗೊಂಡಿರೋದ್ರಿಂದ BPL ಕಾರ್ಡ್ ಬೆನಿಫಿಟ್ಸ್ನ ತೆಗಿಯೋಕ್ಕೆ ಆಗಲ್ಲ. ಆ ಥರದ್ದೆಲ್ಲ ಕರೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬ ದಾರಿ ಇತ್ತು. ಅದನ್ನು ನಾವು ನ್ಯಾಯಬೆಲೆ ಅಂಗಡಿ ಮುಖಾಂತರ ಫುಡ್ ಡಿಪಾರ್ಟ್ಮೆಂಟ್ ಅವರು, ಆಹಾರ ಇಲಾಖೆಯವರು ಮುತುವರ್ಜಿ ವಹಿಸಿ ಪ್ರತಿ ಒಂದು ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಗೆ ಬರೋವಂಥವ್ರನ್ನ ಕಂಡಿಡಿದು ಅವ್ರ ಕಡೆಯಿಂದ ಅದನ್ನು ಅವರೇ ಆ ಎಲ್ಲ ಬೆನಿಫಿಷರೀಸ್ನ ಕರೆದು ಮಾಹಿತಿಯ ಕೊರತೆ ಇರೋದನ್ನು ಅವರಿಗೆ ಎಜುಕೇಟ್ ಮಾಡಿ ಆ ಮಾಹಿತಿನ ಸಂಗ್ರಹಣೆ ಮಾಡಿ ಆಹಾರ ಇಲಾಖೆಗೆ, ಕಮಿಷನರ್ಗೆ ಮತ್ತು ಅಲ್ಲಿ JD/IT ಇರ್ತಾರೆ, ಆ ಆನ್ಲೈನಲ್ಲಿ ಅವೆಲ್ಲ ಕರೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ. ಮತ್ತು APL ಆದರೆ ಹೆಲ್ತ್ ಬೆನಿಫಿಟ್ಸ್ ಸಿಗಲ್ಲ ಅವರಿಗೆ, ಬೇರೆ ಏನೇನು ಬೆನಿಫಿಟ್ಸ್ ಇರುತ್ತೆ ರೇಷನ್ ಕಾರ್ಡ್ದು ಸಿಗಲ್ಲ. ಆ ಒಂದು ಕಾರಣದಿಂದ ಅದನ್ನು ಕರೆಕ್ಷನ್ಸ್ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ನ್ಯಾಯಬೆಲೆ ಅಂಗಡಿ ಮುಖಾಂತರ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲ ನ್ಯಾಯಬೆಲೆ ಅಂಗಡಿಯವ್ರನ್ನ ಕರೆಸಿದ್ದೀವಿ ಇವತ್ತು ನಾವು, ಯಾರ್ಯಾರು ನ್ಯಾಯಬೆಲೆ ಅಂಗಡಿಯ ಇವರಿದ್ದಾರೆ ಅವ್ರನ್ನ. ಅದರ ಜೊತೆಯಲ್ಲಿ ಪೆನ್ಷನ್ಸ್ದು ನಮಗೆ ಮೇಜರ್ ಇಶ್ಯೂಸ್, ಅದು 14,000 ಪೆನ್ಷನ್ಸು ನಮ್ಮದು ಡೌಟ್ಫುಲ್ ಕೇಸಸ್ಸಲ್ಲಿತ್ತು DKGF ಕ್ಷೇತ್ರದ್ದು. ಅದರಲ್ಲಿ ಅರ್ಹ ಅಲ್ಲ ಅಂತಂದರೆ ಡೌಟ್ಫುಲ್ ಕೇಸಸ್ಸಲ್ಲಿ ಯಾವುದನ್ನಾದರೆ ಅಂಡರ್ ಏಜು 5,400 ಏನಿತ್ತು ಅಂಡರ್ ಏಜ್ನ ಪಕ್ಕಕ್ಕಿದ್ರೆ ಮಿಕ್ಕಿದ್ದು ನಮಗೆ 14,000ಅಲ್ಲಿ ಮಿಕ್ಕಿದ್ದು ಎಲ್ಲನೂ ಕೂಡ ರೀವೆರಿಫಿಕೇಶನ್ ಮಾಡಬೇಕು. ಹಿಂದೆ ಅಂಡರ್ ಏಜ್ ಯಾರು ಮಾಡಿಸಿದ್ರು ಆ ಕಾರಣದಿಂದ ಪೆನ್ಷನ್ಸ್ ಎಲ್ಲ ಇಡೀ ರಾಜ್ಯದಲ್ಲಿ ಯಾರ್ಯಾರು ಅಂಡರ್ ಏಜ್ಗೆ ಪೆನ್ಷನ್ ಮಾಡಿಸ್ಕೊಂಡಿದ್ರು ಆಧಾರ್ ಡೀಟೇಲ್ಸ್ನ ಚೆಕ್ ಮಾಡಿ ಅದು ಸಸ್ಪೆಕ್ಟೆಡ್ ಲಿಸ್ಟಲ್ಲಿ ಇದ್ದಿದ್ದರಿಂದ ಯಾರ್ಯಾರು 60 ವರ್ಷನೇ ಆಗಿಲ್ಲ, 65 ವರ್ಷನೇ ಆಗಿಲ್ಲ, ಆವಾಗ ಈ ಬೆನಿಫಿಟ್ಸ್ ತಗೋತಾ ಇದ್ದಾರೆ ಅಂತ ಅವರು ಒಂದು ಮಾಹಿತಿಯಿಂದ ತಿಳ್ಕೊಂಡು ನಮ್ಮ ಜಿಲ್ಲೆಯಲ್ಲೂ ಕೂಡ 90,000 ಜನ ಇದ್ದಾರೆ ಅರ್ಹರಲ್ಲದೆ ಇರೋರು. ಅಂಡರ್ ಏಜ್ ಇರೋರು ಎಷ್ಟಿದಾರೋ ಗೊತ್ತಿಲ್ಲ, ಅರ್ಹರಲ್ಲ ಅಂತಂದ್ಬಿಟ್ಟು ಅದನ್ನು ಫೀಲ್ಡಲ್ಲಿ ರೀವೆರಿಫಿಕೇಶನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ವಾರ್ಡ್ ವಿಸಿಟ್ ಮಾಡಿ ಯಾರ್ಯಾರು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ವಿಡೋ ಪೆನ್ಷನ್ ಇದೆ, ಯಾರ್ಯಾರಿಗೂ 3 ತಿಂಗಳಿಂದ ನಿಂತಿದೆ ಅದನ್ನು ವಾಲಂಟ್ರಿಯಾಗಿ ನೀಟಾಗಿ ಆರ್ಗನೈಸ್ ಮಾಡಿ ರೆವಿನ್ಯೂ ಸೆಕ್ರೆಟರೀಸ್ ಜೊತೆಯಲ್ಲಿ ಆ ಸಿಸ್ಟಮಲ್ಲಿ ವೆರಿಫಿಕೇಶನ್ ಮಾಡಿಕೊಂಡು ಸಿಂಪಲ್ ಅವ್ರ ಹತ್ರ ಡಾಕ್ಯುಮೆಂಟ್ಸ್, ಒಂದು ಆಧಾರ್ ಕಾರ್ಡು ಇಲ್ಲ ವೋಟರ್ ID ಮತ್ತು ಅಲ್ಲೇ ಮಾಜರ್ ಮಾಡಿ ಅವ್ರು ಇಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಈ ರೀತಿ ಸ್ಮಾಲ್ ವೆರಿಫಿಕೇಷನ್ಸ್ ಮಾಡಿಕೊಂಡು ಕ್ಲಾರಿಫಿಕೇಷನ್ಸ್ ಮಾಡಿಕೊಂಡು ದಾಖಲೆ ಇಟ್ಕೊಂಡಿರ್ತೀವಿ. ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಹಳೇದು ಯಾವುದೋ ಒಂದು ಗೈಡ್ಲೈನ್ಸ್ ಇದೆ, ಸರ್ಕ್ಯುಲರ್ ಇದೆ, ಅದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಲ್ಲ. ಯಾಕಂದರೆ ಅದನ್ನು ಸ್ವಲ್ಪ ಇನ್ನೂ ಲಿಬರಲ್ ಮಾಡ್ತಾ ಇದ್ದಾರೆ ಸರ್ಕಾರದ ಹಂತದಲ್ಲಿ, ಚರ್ಚೆ ಆಗ್ತಾ ಇದೆ. ಅದು 32,000 ಮತ್ತೆ ಇನ್ಕಮ್ ಬೇಕು ಅಂದಾಗ ಕಷ್ಟ ಆಗುತ್ತೆ. ಆ ಒಂದು ಕಾರಣದಿಂದ 2 ರೀಸನ್ಸಿಂದ ಅವರಿಗೆ ಸರ್ಕಾರಕ್ಕೆ ಇವ್ರು ಯಾರು ಪೆನ್ಷನ್ಸ್ ತಗೊತಾ ಇದ್ದಾರೆ ಖಾತ್ರಿ ಆಗಬೇಕಾಗಿತ್ತು. ನಮ್ಮಲ್ಲಿ ಏನು 14,000ಕ್ಕೂ ದಾಖಲೆ ಇರಲಿಲ್ಲ. ಸಸ್ಪೆಕ್ಟೆಡ್ ಲಿಸ್ಟಲ್ಲಿ ಇದ್ದಂಥವರು ದಾಖಲೆ ಇಲ್ಲದೆ ಇದ್ರಿಂದ ವೆರಿಫಿಕೇಷನು ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡ್ದಂಗಾಗುತ್ತೆ. ಅದಾದಮೇಲೆ ಫೀಲ್ಡ್ ವಿಸಿಟಲ್ಲಿ ಖಾತ್ರಿ ಮಾಡ್ಕೊಂಡಂಗಾಗುತ್ತೆ. ಅವ್ರದ್ದೆಲ್ಲ ಒಂದು ದಾಖಲೆ ಆದರೂ ತಗೊಂಡಂಗಾಗುತ್ತೆ. ಆಧಾರ್ ಕಾರ್ಡ್ ಇರ್ಬೋದು ಅಥವಾ ವೋಟರ್ ID ಇರ್ಬೋದು, ಅವರಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಹಳೇದು ಏನು ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಅವರಿಗೆ ಪೆನ್ಷನ್ ಕೊಡ್ತಾ ಇದ್ವಿ ಅಂತಂದ್ಬಿಟ್ಟು 3-4 ರೀತಿ ಒಂದು ವೆರಿಫಿಕೇಷನ್ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರುವಂಥ ದಾಖಲೆ ಇಟ್ಕೊಂಡ್ರೆ ಮತ್ತೆ ಏನು ಸರ್ಕಾರ ಒಂದು ಸ್ವಲ್ಪ ಸಡಿಲ ಮಾಡುತ್ತೆ ಇನ್ಕಮ್ ಸರ್ಟಿಫಿಕೇಟ್ಗೆ ಅಥವಾ ಪ್ರೊಸೀಜರ್ಸ್ಗೆ, ಆ ಸಂದರ್ಭದಲ್ಲಿ ಇವರು ಎಲ್ಲರಿಗೂ ಕೂಡ
ಯಾವ ರೀತಿ ಸೀನಿಯರ್ ಸಿಟಿಸನ್ಸ್ ಈ 3 ಮಂತ್ಸಿಂದ ಪೆನ್ಷನ್ ಇಲ್ಲದೆ ಪರದಾಡ್ತಾ ಇದ್ರು, ಅವರಿಗೆ ಸತ್ಯ ಗೊತ್ತಿಲ್ಲ, ಏನಕ್ಕೋಸ್ಕರ ಪೆನ್ಷನ್ನ ನಿಲ್ಲಿಸಿದ್ರು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಅದನ್ನು ಮತ್ತೆ ಹಳೇದು ಕೂಡ ಪೆಂಡಿಂಗ್ ಇರೋದು ಕೂಡ ಮತ್ತೆ ಅಕೌಂಟ್ಗೆ ಹಾಕ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಏನೇನು 2 ಮಂತ್ಸಿಂದ ತಡೆದಿದ್ದಾರೆ ಪೆನ್ಷನ್ಸ್. ಯಾರು ಜುನೈನ್ ಇರ್ತಾರೆ, ಯಾರು 65 ಅರ್ಹರಿರ್ತಾರೆ, 65 ವರ್ಷದ ಮೇಲ್ಪಟ್ಟವರು, ಅವ್ರಿಗೆಲ್ಲ ಮತ್ತೆ ಪೆನ್ಷನ್ಸ್ನ ಅವ್ರ ಅಕೌಂಟಿಗೆ ಹಿಂದೆ ಹೇಗೆ ಬರ್ತಾ ಇತ್ತು ಆ ರೀತಿ ಮಾಡ್ತಾರೆ. ಇಲಾಖೆಗೆ ಕೋಆಪರೇಟ್ ಮಾಡಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಬರ್ತಾರೆ, ಸ್ವಲ್ಪ ವಾಲಂಟ್ರಿಯಾಗಿ ಅಲ್ಲಿ ವಾರ್ಡಲ್ಲಿ ಯಾರು ಸ್ವಲ್ಪ ಓಡಾಡ್ಕೊಂಡಿರ್ತಾರೆ ಅವ್ರಿಗೆ ಜವಾಬ್ದಾರಿ ಆಗ್ತದೆ. ನಗರಸಭೆ ಮುಖಾಂತರ ನೀಟಾಗಿ ಅವ್ರಿಗೆ ಯಾವ ದಿನ ನಾವು ಯಾವ್ಯಾವ ವಾರ್ಡ್ಸಲ್ಲಿ ರೆವಿನ್ಯೂ ಅಂದರೆ ಪೆನ್ಷನ್ ಅದಾಲತ್ ಮಾಡ್ತೀವಿ ಅಂತ ಮಾಹಿತಿ ಕೊಡ್ತೀವಿ. ಆ ಜಾಗದಲ್ಲಿ ಒಂದು ಮಧ್ಯಾಹ್ನ ಕುತ್ಕೊಂಡು ಅವ್ರಿಗೆ ಪೆನ್ಷನ್ಸ್ ಇರೋ ಇಶ್ಯೂಸ್ನೆಲ್ಲ ಸ್ವಲ್ಪ ಬಗೆಹರಿಸ್ತೀವಿ. ತಾಲೂಕು ಆಫೀಸ್ಗೆ ಬರ್ತಾ ಇದ್ದಂತ ಎಲ್ಲ ಸಾರ್ವಜನಿಕರಿಗೂ ಕಳೆದ 3 ತಿಂಗಳಿಂದ ಯಾರ್ಯಾರು ಸೀನಿಯರ್ ಸಿಟಿಸನ್ಸು, ವಿಡೋ ಪೆನ್ಷನ್ನು, ಅದಾದ್ಮೇಲೆ ಸ್ಪೆಷಲಿ ಏಬಲ್ಡ್ ಪೆನ್ಷನ್ಸ್, ಯಾರ್ಯಾರು ವಯೋವೃದ್ಧ ಪೆನ್ಷನ್ ಇತ್ತು, ಅದಾದ್ಮೇಲೆ ಸಂಧ್ಯಾ ಸುರಕ್ಷಾ ಇತ್ತು, ಮತ್ತು ಸ್ಪೆಷಲಿ ಏಬಲ್ಡ್, ಈ 3 ಥರ ಪೆನ್ಷನ್ಸ್ದು ಕೂಡ ತುಂಬ ಸಿಂಪಲ್ ಆಗಿ ಏಜ್ಡ್ ಅವ್ರಿಗೆ ಬರೀ ವಯಸ್ಸನ್ನ ಮಾತ್ರ ನೋಡಬೇಕು ಅಂತ ಹೇಳಿದ್ದಾರೆ. ಅವರು ಆಧಾರ್ ಕಾರ್ಡ್ ಮುಖಾಂತರ ವಯಸ್ಸನ್ನ ಖಾತ್ರಿ ಮಾಡಿಕೊಂಡು ಅಡ್ರೆಸ್ನ ವೆರಿಫೈ ಮಾಡ್ಕೊಂಡು ಅವ್ರದ್ದು, ಮತ್ತು UDID ಕಾರ್ಡ್ ಇರುತ್ತೆ ಸ್ಪೆಷಲಿ ಏಬಲ್ಡ್, ಆ ಥರ ಸಿಂಪಲ್ ಪ್ರೊಸೀಜರ್ಸ್ನ ಮಾಡಿ ಅವ್ರಿಗೆ ಮತ್ತೆ ಆ ಡಾಕ್ಯುಮೆಂಟ್ಸ್ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿದ್ರೆ ಥ್ರೂ ಆನ್ಲೈನ್ ಅವ್ರದ್ದೆಲ್ಲ ಪೆನ್ಷನ್ಸ್ದು ಸೆಟ್ರೇಟ್ ಆಗುತ್ತೆ. ಸೊ ಮಧ್ಯವರ್ತಿಗಳ ಹತ್ರ ಹೋಗುವಂಥದ್ದು, ದುಡ್ಡು ಕಳ್ಕೊಳ್ಳೋ ಅಂಥದ್ದು ಮಾಡೋದು ಬೇಡ. ಸರ್ಕಾರನೇ ದಾಖಲೆ ಮತ್ತೆ ಮರು ಸಂಗ್ರಹಣ ಮಾಡ್ಕೊಳ್ಳೋದಕ್ಕೋಸ್ಕರ ದಾಖಲೆಗಳು ಇಲ್ಲದೆ ಪೆನ್ಷನ್ ಮಾಡಿದ್ರಿಂದ ದಾಖಲೆಗಳನ್ನ ಮತ್ತೆ ಕಲೆಕ್ಟ್ ಮಾಡಿಕೊಂಡು ದಾಖಲೆ ಸಂಗ್ರಹಣ ಮಾಡಿಕೊಂಡು ಅವ್ರಿಗೆ ಏನು ಕಳೆದ 2-3 ಮಂತ್ಸಿಂದ ಏನು ಪೆನ್ಷನ್ಸ್ ಬಂದಿರಲಿಲ್ಲ ಅದನ್ನು ಮತ್ತೆ ನೇರವಾಗಿ ಅವ್ರ ಅಕೌಂಟ್ಗೆ ಹಾಕ್ತಾರೆ. ಯಾರು ಮಧ್ಯವರ್ತಿಗಳಿಗೆ ಹೋಗಿ ಅವರು ದುಡ್ಡು ಕೊಟ್ಟು ಪೆನ್ಷನ್ ಕೊಡ್ತಾರೆ ಅನ್ನುವಂಥ ಭ್ರಮೆಯಲ್ಲಿ ಇರೋದು ಬೇಡ. ನಾವೇ ಸರ್ಕಾರನೇ ಅವ್ರ ಮನೆ ಬಾಗಿಲಿಗೆ ಬರುತ್ತೆ, ಅವ್ರ ವಾರ್ಡ್ಸಿಗೆ ಬರುತ್ತೆ, ಹಳ್ಳಿಗಳಲ್ಲಿ ಪಂಚಾಯಿತಿ ಹಂತಕ್ಕೆ ಬಂದು ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ. ಏನು ಡೌಟಿಂಗ್ ಪೆನ್ಷನರ್ಸ್ ಅಂತ ಇದ್ರಲ್ಲ 14,000, ಅದರಲ್ಲಿ ಈಗಾಗಲೇ ನಾವು 1,000ವರೆಗೂ ಅಂದರೆ ಅಂದಾಜು 1,000ವರೆಗೂ ನಾವು ಪೆನ್ಷನ್ಸ್ನ ಕಂಟಿನ್ಯೂ ಮಾಡಿದ್ದೀವಿ. ದಾಖಲಾತಿಗಳನ್ನ ವೆರಿಫೈ ಮಾಡಿ ಅದನ್ನು ಕಂಟಿನ್ಯೂ ಮಾಡಿಸಿದ್ದೀವಿ. ಇನ್ನು ಉಳಿದಿರೋದನ್ನು ನಮ್ಮ ಅಂಡರ್ ಏಜ್ ಅವರು ಯಾವ ಟೈಮ್ ಲೈನ್ಗೆ ಅಂಡರ್ ಏಜ್ ಅಂತ ಸ್ಪೆಸಿಫೈ ಮಾಡಿ ವಾಪಸ್ ಹಾಕಿದಾರೋ ನಮಗೆ. ತದನಂತರ ಇನ್ನು ಉಳಿದಿರುವಂತಹ ಒಂದು 7,000, ಈ 7,000 ಪ್ಲಸ್ 5,000 12,000ವರೆಗೂ ನಾವು ಮತ್ತೆ ಎಲ್ಲ ಸ್ಟಾಫು ವಾಪಸ್ ಫೀಲ್ಡ್ಗೆ ಹೋಗ್ತೀವಿ. VARA ಮತ್ತು ತಹಶೀಲ್ದಾರ್ ಸಮೇತ ಫೀಲ್ಡ್ಗೆ ಹೋಗಿ ವೆರಿಫೈ ಮಾಡಿ ನೈಜವಾಗಿ ಅರ್ಹರಿರುವ ಫಲಾನುಭವಿಗಳಿಗೆ ಅವರು 32,000 ಇನ್ಕಮ್ ಒಳಪಟ್ಟು ಬಂದಲ್ಲಿ ಖಂಡಿತ ಅವ್ರಿಗೆ ಏನು ಅನುಕೂಲ ಮಾಡಿಕೊಡೋಕ್ಕೆ ಸಾಧ್ಯ ಆಗುತ್ತೆ ಮಾಡಿಕೊಡ್ತೀವಿ. ಅದಕ್ಕೆ ಸ್ವಲ್ಪ ಸಮಯಾವಕಾಶ ನಿಧಿ ಅವ್ರ ಹತ್ರ 32,000 ಇಲ್ಲದೆ ಇದ್ದ ಪಕ್ಷದಲ್ಲಿ ಏನು ದಾಖಲಾತಿಗಳಿದೆ, ಇನ್ಕಮ್ ಅವ್ರದ್ದು ಎಷ್ಟು ಅಂತ ಅವ್ರು ವೆರಿಫೈ ಮಾಡ್ಕೊಂಡಿದ್ರು, ಇದಕ್ಕೂ ಮುಂಚೆ ಏನಂತ ಪ್ರಮಾಣ ಪತ್ರ ತಗೊಂಡಿದ್ದಾರೋ ಅದನ್ನು ನಮಗೆ ಸಬ್ಮಿಟ್ ಮಾಡಲಿ, ನಾವು ಸರ್ಕಾರಕ್ಕೆ ಅದನ್ನು ಫಾರ್ವರ್ಡ್ ಮಾಡ್ತೀವಿ. ತದನಂತರ ಸರ್ಕಾರದ ಹಂತದಲ್ಲಿ ಏನು ಆದೇಶ ನಮಗೆ ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ನಾವು ಅನ್ವಯಿಸ್ಕೊಡ್ತೀವಿ. ನಿಮ್ಮ ಆಫೀಸ್ಗೆ ಬಂದರೆ ಪಬ್ಲಿಕ್ ಏನು ರೆಸ್ಪಾನ್ಸ್ ಕಂಪ್ಲೇಂಟ್ ಮೇಡಮ್ ಹೇಳಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಖಂಡಿತ ಇದು ಸೌಜನ್ಯದಿಂದ ವರ್ತಿಸಬೇಕು. ಅಲ್ಲ, ಇಲ್ಲಿವರೆಗೂ ಹೇಗೆ ಟ್ರೆಂಡ್ ಫಾಲೋ ಆಗಿದೆ ಅಂತ ಗೊತ್ತಿಲ್ಲ, ಬಟ್ ನಾನು ಬಂದಮೇಲೆ ಅದು ತುಂಬ ಮ್ಯಾಕ್ಸಿಮಮ್ ಎಕ್ಸ್ಟೆಂಟಲ್ಲಿ ಅದನ್ನು ಕಡಿಮೆ ಮಾಡಿಸಿದ್ದೀನಿ. ನಾನು ಸಹ ಯಾವಾಗಲೂ ಆಫೀಸಲ್ಲಿ ಅವೈಲೇಬಲ್ ಇರ್ತೀನಿ, ಎಲ್ಲರ ಹತ್ರನೂ ಮಾತಾಡಿದ್ದೀನಿ. ಹಾಗೆ ನನ್ನ ಆಬ್ಸೆನ್ಸಲ್ಲಿ ಏನಾದರೂ ಹಾಗೆ ನಡೆದಿತ್ತು ಅಂದರೆ ಖಂಡಿತ ಅದು ನನ್ನ ಗಮನಕ್ಕೆ ತೊಗೊಂಡ್ಬನ್ನಿ. ಯಾರಾದರೂ ಪಬ್ಲಿಕ್ ಅದರಲ್ಲಿ ಅಫೆಕ್ಟ್ ಆಗಿದ್ರೆ ಖಂಡಿತ ಏನು ಕ್ರಮ ವಹಿಸಬೇಕು ಅದನ್ನು ನಾನು ತಾಲೂಕಿನಲ್ಲಿ ಏಪ್ರಿಲಿಂದ ಏಪ್ರಿಲ್ ಕಳೆದ ಬಾರಿ ಒಂದು ನಮ್ಮ ಆಯುಕ್ತರ ಕಚೇರಿಯಿಂದ ವೈದ್ಯರು KDA ಬಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ಮಾಡಿದ ನಂತರ ನಾವು ಪ್ರತಿ ಮನೆಗೂ ಮತ್ತೊಮ್ಮೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾಯಿದ್ವಿ. ಪರಿಶೀಲನೆ ಮಾಡಿ ಅವರು ಎಲಿಜಿಬಲ್ ಇದ್ದಾರೋ ಇಲ್ವೋ ಅನ್ನೋದು ನಮ್ಮ ಆರೋಗ್ಯ ಪರಿಶೀಲನೆ ಮಾಡಿ ರಿಪೋರ್ಟ್ ಮಾಡ್ತಾಯಿದ್ದಾರೆ. ಪ್ರತಿ ಮನೆಗೂ ಭೇಟಿ ಮಾಡ್ತಾರೆ. ಈಗ ಶಾಸಕರ ಸೂಚನೆ ಮೇಲೆ ತಕ್ಷಣ ನಮ್ಮ ನ್ಯಾಯಾಲಯವನ್ನು ಕೂಡ ಇನ್ವಾಲ್ವ್ ಮಾಡಿಕೊಂಡು ಪರಿಶೀಲನೆ ಮಾಡಿ ಏನಿದೆ ನೈಜವಾಗಿರೋದನ್ನು BPLಗೆ ಕೊಡಲಿಕ್ಕೆ ಕ್ರಮ ತಗೊಂಡು KYC ಈ KYC ಏನಾಗಿದೆ ನಮಗೆ ಸರ್ಕಾರದಿಂದ ಪ್ರತಿ 5 ವರ್ಷಕ್ಕೊಂದು ಬಾರಿ ನಮ್ಮ ರೇಷನ್ ಕಾರ್ಡ್ನ KYC ಮಾಡಬೇಕು. ಈ ಬಾರಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳೊಳಗೆ KYC ಮಾಡಬೇಕು ಅಂತ ಆದೇಶ ಬಂದಿದೆ.
ನ್ಯಾಯಬೆಲೆಂಡಿ ಮಾಲೀಕರಿಗೆ ಸೂಚನೆ ಆಗಿದೆ ಮತ್ತು ನ್ಯಾಯಬೆಲೆಂಡಿ ಮಾಲೀಕರಿಗೆ EKYC ಮಾಡಬೇಕಾದ ಪಟ್ಟಿಯನ್ನು ನ್ಯಾಯಬೆಲೆಂಡಿ ಮಾಲೀಕರಿಗೆ ಕೊಡ್ತಾ ಇದ್ದೀವಿ. ಅವರು ಯೋಚನೆ ಮತ್ತು ಮುಂದಿನ ರೇಷನ್ ಕೊಡುವಂಥ ಸಂದರ್ಭದಲ್ಲಿ ಪಡಿತರ ಚೀಟಿ ಸದಸ್ಯರು EKYC ಮಾಡಬೇಕು. ಪಡಿತರ ಚೀಟಿ ಕೊಟ್ಟು ಕೊಡುವಂಥ ಸಂದರ್ಭದಲ್ಲಿ ಆ ಕಾರ್ಡ್ದಾರಿಗೆ EKYC ಎಲ್ಲರೂ ಮಾಡೋದು. ಪೇಷಂಟ್ ಎಲ್ಲ ಇವರು ಪಂಚಾಯತಿ ನೌಕರರು ಇವರಲ್ಲ ಇವ್ರ ಮನೆಯಲ್ಲಿ ಯಾರಾದ್ರೂ ಇದ್ರೆ ಏನಾಗಿದ್ದಾರೆ ಆ ರೇಷನ್ ಕಾರ್ಡ್ ಪಂಚಾಯತ್ ಪೇಷಂಟ್ಗೆ ಫಸ್ಟ್ ನೀವು ದಾರಿ ಮಾಡಿ, ಆಮೇಲೆ ಅವ್ರಿಗೆ ಹೇಳಿ ಪ್ರೊಸೀಜರು ನೀವು ತಮ್ಮಗೆ ಹೇಳಿ ಅವನನ್ನು ರೇಷನ್ ಕಾರ್ಡ್ ಇಂದ ಬೆನಿಫಿಟ್ ತೆಗಿಲಿ. ಆದ್ರೆ ಥರ್ಡ್ ಸ್ಟೇಜ್ ಅಲ್ಲಿ ಇದೆ ಕ್ಯಾನ್ಸರ್ ಪೇಷಂಟ್ ಅಂತ ಹೇಳ್ತಾ ಇದ್ರೆ ನೀವು ಫಸ್ಟ್ ಅವರಿಗೆ 24 hours ಅಲ್ಲಿ ಕೊಡ್ಬೇಕು ಅಂತ ಹೇಳಿದ್ದಾರೆ. ಗೈಡ್ಲೈನ್ ಪ್ರಕಾರ ಸರ್ಕಾರಿ ನೌಕರಿ ಕೊಡಿ ಅಂತ ಹೇಳ್ತಾ ಇಲ್ಲ. ಇವ್ರು ಸರ್ಕಾರಿ ನೌಕರಿ ಅಲ್ಲ, ಇವ್ರು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಧಾನಸೌಧದಿಂದ ಸಾಹೇಬರು ಮಾತಾಡಿದ್ದಾರೆ, ನನ್ನ ಕಾನ್ಫಿಡೆನ್ಸ್ ಹಾಕಿ ಮಾತಾಡಿದ್ರು. 122 ಕಾಯಿಲೆಗಳಲ್ಲ ವಾರದಲ್ಲಿ ನಮ್ಮ ರಿಪೋರ್ಟ್ ತಗೊಂಡು ಕೊಡ್ತೀವಿ. ಅಲ್ಲ ಇವ್ರದ್ದು ನೀವು ಇವತ್ತು ಕ್ಲಿಯರ್ ಮಾಡಿ. ಇವ್ರು ಯಾವ ಗೌರ್ಮೆಂಟ್ ಅವ್ರು ಶೇಖರ್ ಸರ್ ಅಂತ ವಿಧಾನಸೌಧದಿಂದ ನೀವು ಕಾಲ್ ಮಾಡಿ ಕಾನ್ಫಿಡೆನ್ಸ್ ಹಾಕಿದ್ರು. ಎಲಿಜಿಬಲ್ ಇದ್ರೆ ಕೊಡ್ರಿ ಅಂದ್ರು. ಆಮೇಲೆ ರಿಪೋರ್ಟ್ ಅಲ್ಲಿ BP ನೇರವಾಗಿ ಬಂದವ್ರದಾಗ ನಾನು ಆ ಮೊದಲೇ ಕ್ಲಿಯರ್ ಆಮೇಲೆ ನಾನೇ ಬಂದಿದ್ದೆ ಸರ್. ಕಾರ್ಡ್ದಾರ ಒಂದು ಆಸ್ಪತ್ರೆಗೆ ಸೀರಿಯಸ್ ಇದ್ದಾರೆ. ಒಂದ್ ನಿಮಿಷ, ಇವ್ರ ಮನೇಲಿ ಸರ್ ನಾನು ಅವ್ರ ಹೆಸರು ಕ್ಯಾನ್ಸಲ್ ಮಾಡಿಸ್ಕೊಂಡ್ರೆ ಈಗಲೇ ಸ್ಪಾಟ್ ಎಲ್ಲ ಅವ್ರು ಕ್ಯಾನ್ಸಲ್ ಮಾಡ್ತಾರೆ. ನೀವು ಫಸ್ಟ್ ಅವ್ರಿಗೆ ಸರ್ ಕ್ಯಾನ್ಸಲ್ ಆಪ್ಷನ್ ಇದೆಯಾ? 3 ತಿಂಗಳಿಂದ ಒದ್ದಾಡ್ತಾ ಇದ್ದಾರೆ ಟ್ರೀಟ್ಮೆಂಟ್ಗೆ. ಅವ್ರಿಗೆ ಇವ್ರು ಕೊಡಿ ಟ್ರೀಟ್ಮೆಂಟ್. ಅವ್ರಿಗೆ ಅದೊಂದು ನರ್ಕ, ಕಾಯಿಲೆನೇ ಅರ್ಕ, ಟ್ರೀಟ್ಮೆಂಟ್ ನರ್ಕ. ಇದು ಒಂದು ಓಡಾಡಿಸ್ಬಾರ್ದು. ನಾವು ಅವ್ರ ದಾರಿಯಲ್ಲಿ ನಿಂತ್ಕೊಬೇಕು. ಕಾಯಿಲೆನೇ ಅರ್ಧ ಮನುಷ್ಯನ ಇಲ್ಲೇ ಮಾಡಿ ಅಡ್ಮಿಟ್ ನಾನೇ ಮಾಡಿಸ್ಕೊಂಡು ನಾವ್ ಇಷ್ಟೇ ಹೇಳೋದು, ಅವನಿಗೆ ಕಾಯಿಲೆನೇ ಅರ್ಧ ನರ್ಕ ತೋರಿಸ್ತಾ ಇರುತ್ತೆ. ಟ್ರೀಟ್ಮೆಂಟು ಹಿಂಸೆ, ಟ್ರೀಟ್ಮೆಂಟ್ ಒಂದು ಹಿಂಸೆ. ಮಾಡ್ತೀನಿ ಹೇಳಿ, ನೀವು ಹೇಳ್ಬಿಟ್ಟು ಎಜುಕೇಟ್ ಮಾಡಿ ಅಷ್ಟೇ. ದೇವ್ರ ಶಕ್ತಿ ಕೊಟ್ಟಿದ್ದಾರೆ, ನಮಗೂ ಕೊಟ್ಟಿದ್ದಾರೆ. ಆದ್ರೆ ಯಾರಿಗೆ ಶಕ್ತಿ ಕೊಟ್ಟಿಲ್ಲ ಅವ್ರಿಗೆ ಸೇವೆ ಮಾಡಿದ್ರೆ ನಮ್ಗೆ ನರ್ಕ ಎಲ್ಲ ಅನುಭವಿಸ್ತೀವಿ. ಒಳ್ಳೇದೇ ಆಗುತ್ತೆ. ಅದಕ್ಕೆ ಎಲ್ಲರೂ ಫೀಲ್ಡಲ್ಲಿ ಹೋಗ್ತಾರೆ. ಏನು ಮೀಟಿಂಗ್ ಮಾಡೋಣ, ಫೀಲ್ಡ್ಗೆ ಹೋಗೋಣ, ವಾರ್ಡ್ಸ್ ಹೋಗೋಣ, ಹೋಗಿ ಶ್ರದ್ಧೆಯಿಂದ ಎಷ್ಟು ಸಾರ್ವಜನಿಕ ಪೆನ್ಷನ್ಸ್ ಸೆಟ್ರೇಟ್ ಮಾಡೋಕ್ಕಾಗುತ್ತೆ ಮಾಡೋಣ. ಅದಕ್ಕೊಂದು ಹೋಮ್ವರ್ಕ್ ಮಾಡ್ಕೊಂತಾ ಇದೀವಿ. ಆ ಟೈಮ್ಗೆ ಎಲ್ಲ ರೆವಿನ್ಯೂ ಸೆಕ್ರೆಟರೀಸ್ ಫೀಲ್ಡ್ ಅಲ್ಲಿ ಇರ್ತದೆ. ಅದು ಒಂದು. ಅದಾದ್ಮೇಲೆ ಹಿಂದೆ ಏನೇನು ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ತಪ್ಪಾಗಿದೆ ಅನ್ನೋ ನಿಮ್ಮ ಕಾಲದಲ್ಲಿ ಎಲ್ಲ ವೆರಿಫಿಕೇಶನ್ಸ್ ಮಾಡಿ ಅದ್ರಲ್ಲಿ ಏನೇನು ಆಗಿದೆ ಮಾಹಿತಿ ಕೊಡಿ. ಸುಮಾರು ಜನ ಹಂಗೆ ಜನರಲ್ ಆಗಿ ಮಾತಾಡ್ತೀವಿ. ಇವತ್ತಿನ ನಾವು ಲಿಮಿಟ್ ಆಗೋಣ. ಇವತ್ತೆಲ್ಲ ನಾನು ನೋಡಪ್ಪ ಇವತ್ತು ರಜಾ ಇತ್ತು, ಆದ್ರೂ ನಾನು ಬಿಟ್ಟಿಲ್ಲ. ಇದನ್ನೆಲ್ಲ ಸೆಕೆಂಡ್ ಸ್ಯಾಟರ್ಡೆ ನಾನು ಬಿಡ್ಲಿಲ್ಲ. ನನಗೆ ಸೆಷನ್ ಬರುವಾಗಲೇ ನನಗೆ ಮಾಹಿತಿ ಬೇಕು ನನ್ನ ಕ್ಷೇತ್ರದಲ್ಲಿ. ಆಮೇಲೆ ಅವ್ರು ಎತ್ಕೊಂಡು ಬರ್ತಾರೆ. ನಾನು ಪ್ರಶ್ನೆ ಕೇಳಿದ್ರೆ ನೋಡಿ ನಿಮ್ಮಲ್ಲಿ ಅಂಡರ್ ಏಜ್ ಇರೋರ್ಗೆ ಇಷ್ಟು ಸಾರ್ವಜನಿಕ ಪೆನ್ಷನ್ ಕೊಟ್ಟಿದ್ದೀರಾ ಅಂತ ಹೇಳಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಒಂದು ನಾನೆಲ್ಲ ಸೆಟ್ರೇಟ್ ಮಾಡ್ಬಿಟ್ಟು ಹೋದ್ರೆ ಅಟ್ಲೀಸ್ಟ್ ಈ ಸಮಸ್ಯೆ ಕೊಟ್ಟು ದಾರಿ ಆಗುತ್ತೆ. ಅದಕ್ಕೋಸ್ಕರ ನಾನಿವಾಗ ಕರೆದಿದ್ದು ಇಷ್ಟೇ ಉದ್ದೇಶ. ನೀವು ಪ್ರಿಪೇರ್ ಆಗಿ ಪ್ರತಿ ವಾರ್ಡಲ್ಲೂ ನನ್ನ ಜೊತೆ ಯಾರು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ತಗೊಂಡು ಅದ್ರ ಬೆನಿಫಿಟ್ಸ್ ತಗೋಬೇಕು ಅದೇ ತಗೊಂಡು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲೋ ಸಹಾಯ ಮಾಡ್ತೀನಿ ಅಂದ್ರೆ KGF ಜಾಸ್ತಿ ಆಗಿದೆ. ನನ್ನ ಗಮನದಲ್ಲೂ ಇದೆ. ಕಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಏನೋ ಬೆನಿಫಿಟ್ ಸಿಗುತ್ತೆ, ಸ್ಕಾಲರ್ಶಿಪ್ ಸಿಗುತ್ತೆ, ಸಿಂಗಲ್ ಪೇರೆಂಟ್ ಇದ್ದಾರೆ, ಏನೋ ಓದ್ಕೊಂಡ್ಬಿಡ್ತಾರೆ. ಬೇರೆ ಬೇರೆ ಕಾರಣದಲ್ಲೂ ಹಂಗೆ ತಪ್ಪಾಗಿದೆ. ಬರೀ ಹಿಂಗೆ ಮಾಡಿಲ್ಲ. ಯಾರೋ ಸಿಂಗಲ್ ಪೇರೆಂಟ್ ಇದ್ದಾರೆ, SC ಅಂತ ಸರ್ಟಿಫಿಕೇಟ್ ಕೊಟ್ಟರೆ ಆ ಮಗು ಸ್ಕಾಲರ್ಶಿಪ್ ಅಲ್ಲೇ ಓದ್ಕೊಂಡ್ಬಿಡ್ತಾರೆ. ಹಿಂಗೆ ಕಾರಣ ಹೇಳಿದ್ದಾರೆ ನನಗೂ. ನಾನು ಕೇಳಿದ್ದೀನಿ, ನಾನು ಕೂಡ ನೀನ್ ಇಂಥದ್ದೇ ಮಾಡಿದ್ಯಾ ಅಂತ ನಿನ್ ಮೇಲೆ ಕಂಪ್ಲೇಂಟ್ ಇದೆ ಅಂತಂದಾಗ ಅವ್ರು ಹೇಳಿದ್ರು ಇಲ್ಲಿ ಕರ್ಕೊಂಡ್ಬಂದು ಅವ್ರಿಗೆ ಹಸ್ಬೆಂಡ್ ಇಲ್ಲ, ಆ ಸ್ಕಾಲರ್ಶಿಪ್ ಬರುತ್ತೆ ನಾವು ಓದ್ಕೊಂಡ್ಬಿಡುತ್ತೆ ಅನ್ನೋದು ಅಂತ ಕನಿಕರ ಎಲ್ಲ ಮಾಡಿದ್ರೆ ತಪ್ಪ ಮೇಡಮ್ ಅದು ಅಂತ ಕೇಳ್ತಾರೆ. ಅಂದ್ರೆ ತಪ್ಪೇ. ಕಾನೂನಲ್ಲಿ ಏನ್ ಅವಕಾಶ ಇಲ್ಲ, ನಾನು ಮಾಡ್ಕೊಂಡು ತಪ್ಪಂದ್ರೆ ತಪ್ಪೇ, ಅದು ಮಾಡ್ಕೊಂಡು ಅವಕಾಶ ಇಲ್ಲ. ಆದ್ರೆ ನನ್ನ ಅವಧಿಗಿಂತ ಮುಂಚೆ ಇನ್ನ ಜಾಸ್ತಿ ಆಗುತ್ತೆ. ನಾನಾದ್ರೂ ಬಂದಾದ್ಮೇಲೆ ಕರ್ಕೊಂಡ್ಬರೋಗೆ ಹೇಳ್ತೀನಿ, ನಿನ್ನಿಂದ ನಾನು ಕೆಲಸ ಬಿಟ್ರೆ ಏನೋ ಎಕ್ಸ್ಪೆಕ್ಟ್ ಮಾಡಲ್ಲ. ಇವತ್ತು ಅಷ್ಟೇ ಇವ್ರಾಗ್ಲಿ ಇನ್ನೊಬ್ರಾಗ್ಲಿ ಇವರು ನನ್ನ ಜೊತೆ ಬಡವ್ರ ಕೆಲಸ ಮಾಡಿದ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಇನ್ನೇನೂ ಇಲ್ಲ. ಅವ್ರು ಏನ್ ಹೇಳಿದ್ರೆ ನಾನು ಅವ್ರಿಗೆ ಸಹಾಯ ಮಾಡ್ತೀನಿ ಅಷ್ಟೇ. ನಾನು ಹೇಳಿ ನಾನು ಅದಕ್ಕೂ ಇವ್ರಿಗೆಲ್ಲರ ಮುಂದೆನೂ ಹೇಳ್ತೀನಿ, ಯಾರ ಮೇಲೆ ಕೋಪ ಮಾಡ್ಕೊಂಡು ಆಗದನ್ನ ತಾಳ್ಮೆಯಿಂದ ಮಾಡೋಣ, ಜೋರ್ ಮಾಡ್ಬೋದು.
ಅವ್ರಿಗೆ ಏನೋ ಕಷ್ಟ ಇರೋದಕ್ಕೆ ನಮ್ಮ ಹತ್ರ ಬರ್ತಾರೆ ಅಂತ ಅದು ಹೇಳಿದ್ದೀನಿ. ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಯಾವ ದಿನ ಭಾನುವಾರ ಹಾಕಿದ್ದಾರೆ ಬರಲ್ಲ ರೀಸನ್ ಹೇಳ್ಕೊಡಿ. ಮತ್ತೆ ಯಾರು ನ್ಯಾಯಬೆಲೆ ಅಂಗಡಿಯವರು ಉತ್ತರ ಕೊಡ್ಬೇಕು, ನೋಟಿಸೇ ಕೊಡ್ಬೇಕಾಗುತ್ತೆ. ರಜಾ ಇದೆ, ನಾನು ಬಂದಿದ್ದೀನಿ, ನೀವು ಬಂದಿದ್ದೀರಾ, ನಮಗೆ 24/7 ಕೆಲಸ ಮಾಡೋದಕ್ಕೆ ಕಷ್ಟ ಇಲ್ಲ ಅಂದಾಗ ಅವ್ರು ಯಾಕೆ ಬಂದಿಲ್ಲ ಹೇಳ್ಬೇಕು. ನೀವು ಅಷ್ಟೇ ಸಂಡೇ ಆಗಲಿ ಬಂದು ಕೆಲಸ ಮಾಡಿ 2 ವೀಕ್ಸ್ ಮಾಡೋಣ. ಈ 3 ಕೇಸಸ್ನ ನೋಡಿದ್ಮೇಲೆ ಅವ್ರು ಏನ್ ಮಾಡ್ತಾರೆ, ರೆವಿನ್ಯೂ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ಎಲ್ಲಾ ಕಡೆ ಈ ರಾಜ್ಯದಲ್ಲಿ ಇನ್ನೊಂದ್ಸತಿ ಸಸ್ಪೆಕ್ಟೆಡ್ ಇರುವಂತವ್ರು ಏನೋ ಡಾಕ್ಯುಮೆಂಟ್ಸ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಅವ್ರ ಅಡ್ರೆಸ್ ಪ್ರೂಫ್ ಇಲ್ಲ, ಏನೇನಿಲ್ಲ ಅವ್ರನ್ನೆಲ್ಲ ಸಸ್ಪೆಕ್ಟೆಡ್ ಇರ್ತಾರೆ. ಆಮೇಲೆ ಇನ್ಕಮ್ ಯಾರಿದೆ ಇದಕ್ಕಿಂತ ಜಾಸ್ತಿ ಆ ಥರದೊಂದು ಮಾನದಂಡದ ಮೇಲೆ ಡೌಟ್ಫುಲ್ ಕೇಸಸ್ನೆಲ್ಲ ಒಂದು ಲಿಸ್ಟ್ ಮಾಡಿದ್ದಾರೆ. ಅವರಿಗೆ ಡೌಟ್ ಅನ್ಸಿದ್ದಲ್ಲ ಆ ಥರ ನಮ್ಮ ಇದಕ್ಕೂ ಕೂಡ ಎಷ್ಟು ಜನ ಬರ್ತಾರೆ, 90,000 ಬರ್ತಾರೆ. ನಮ್ಮ ಇಡೀ ಜಿಲ್ಲೆ 55,000, ನಮ್ಮ 98,000 ಕೋಲಾರ ಜಿಲ್ಲೆಯಲ್ಲ ಅಂತ ನನಗೆ ತೋರಿಸು 90,000 ಏನೋ ಇದೆ ಅಂತ ನನಗೂ ತೋರಿಸು ಈ ಜಿಲ್ಲೆದು. ನಾವು ಸಸ್ಪೆಕ್ಟ್ ಮಾಡ್ತಾ ಇದೀವಿ, ಅದು ವಿಸಿಟ್ ಮಾಡಿ ವೆರಿಫಿಕೇಶನ್ ಮಾಡಿ ಒಂದು ದಾಖಲೆ ಎನ್ಕ್ಲೋಸ್ ಮಾಡಿ. ಈ 3 ಅವ್ರು ಹೇಳಿದ್ರು. ನಾನು ಮೊನ್ನೆ ಪರಮೇಶ್ವರ್ ಸರ್ ಬಂದಾಗೂ ಭರತ್ ಬಗ್ಗೆ ಚರ್ಚೆ ಮಾಡೋಕೆ ಬಂದಾಗೂ ಅವ್ರು ಬಂದಾಗ ನಾವು ಅದನ್ನೇ ಚರ್ಚೆ ಮಾಡೋದು. ನಾವು ಅಲ್ಲಿ ಇಷ್ಟು ಪೆನ್ಷನ್ ಪ್ರಾಬ್ಲಮ್ ಆಗಿಲ್ಲ. ಅವ್ರು ಹೇಳಿದ್ರು ಅಂಡರ್ ಏಜ್ಗೆ ಏನು ಹೆಲ್ಪ್ ಮಾಡೋಕ್ಕಾಗಲ್ಲ, ಸೀನಿಯರ್ ಸಿಟಿಸನ್ ಓನ್ಲಿ ಒಂದು ವೆರಿಫಿಕೇಶನ್, ಒನ್ ಡಾಕ್ಯುಮೆಂಟ್, ಯಾವುದಾದ್ರೂ ಎನಿ ಒನ್ ಡಾಕ್ಯುಮೆಂಟ್ ಹಿಂದೆ ಎನ್ಕ್ಲೋಸ್ ಮಾಡಿರುವಂಥದ್ದನ್ನ ಸೇರಿಸಿ ಅವ್ರ ಸಮಸ್ಯೆನ ಬಗೆಹರಿಸೋಣ ಅಂತಾನೆ ಅವ್ರು ಹೇಳಿದ್ರು. ನೀವು ಈಗ ಕ್ರಿಯೇಟ್ ಮಾಡೋದಕ್ಕೆ ಬೇಡ, ಏನಿದೆ ಆ ದಾಖಲೆಗಳನ್ನ ತಗೊಳ್ಳಿ. ಈಗ ಒಂದು 10 days ಏನೋ ನಿಮಗೆ ಒಂದು ದಾರಿ ಸಿಗುತ್ತೆ, ಅವಾಗೆಲ್ಲ ಅಪ್ಲೋಡ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಅಲ್ಲಿವರೆಗೂ 3 days ನೀವು ನಗರ ಭಾಗದಲ್ಲಿ ಮತ್ತು ವಿಲೇಜಲ್ಲಿ ಆಲ್ಮೋಸ್ಟ್ ಮಾಡಿದ್ದೀರಾ. ಅವರೊಬ್ಬರು ಹೇಳ್ತಾ ಇದ್ದಾರೆ, ಇದ್ದು 350 ಇತ್ತು, ಅದರಲ್ಲಿ 177 ನಾನು ಎಲ್ಲ ವಿಸಿಟ್ ಮಾಡಿದೆ, ಫೀಲ್ಡ್ ವರ್ಕ್ ಮಾಡಿದೆ, ಎಲ್ಲ ಆನ್ಲೈನ್ ಸಬ್ಮಿಟ್ ಮಾಡಿದೆ. ನಿಮ್ದೆಲ್ಲ ಇದೆ. ವಿಲೇಜಲ್ಲಿ ಏನಾದ್ರು ಮಾಡ್ತೀರಾ, ಎಬೋ 50 ಮಾಡಿದ್ರೆ ಕೈ ಎತ್ತಿ, ಎಬೋ 50 ಫೀಲ್ಡ್ ವೆರಿಫಿಕೇಶನ್ ಆನ್ಲೈನ್ ಎಲ್ಲ ಕರೆಕ್ಷನ್ಸ್ ಮಾಡಿದ್ರೆ ಎಲ್ಲ ಮಾಡಿದ್ದೀರಾ, ಸ್ವಲ್ಪ ಮಾಡಿದ್ದೀರಾ, ಕರೆಕ್ಟ್ ಮಾಡಿದ್ದೀರಾ. ಎಲ್ಲ 10 to 1 o'clock ಆ ಥರ ಮಾಡಿ ಎಲ್ಲ ದಾಖಲೆಗಳನ್ನ ತಗೊಳ್ಳೋಣ. ಬಂದಾಗೆ ಗೊತ್ತಾಗುತ್ತೆ ನಮಗೆ ಯಾರು ಸಿಂಗಲ್ ಪೇರೆಂಟ್ ಇದ್ದಾರೆ ಅಥವಾ ಯಾರು ಪೆನ್ಷನ್ ತಗೋತಾ ಇದ್ರು, ಅಂಡರ್ ಏಜ್ ಇದ್ರು, 3 ಗೊತ್ತಾಗ್ತಾರೆ. 3 ಕ್ಯಾಟಗರಿ ಗೊತ್ತಾಗುತ್ತೆ. ವಾರ್ಡ್ ವೈಸ್ ನಗರಸಭೆ ಮುಖಾಂತರ ನೀಟಾಗಿ ಅನೌನ್ಸ್ ಮಾಡಿ ವಾರ್ಡ್ ಹೋಗೋಣ. ಅದೊಂದು ಕಾಪಿ ಕೊಟ್ಟರೆ ಸಾಕು, ಆಯ್ತಾ? ಡೀಟೇಲ್ ಇದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಏನ್ ಇನ್ಕಮ್ ಇದೆ ಅಷ್ಟು ಸಾಕು ಮಾಡ್ತೀವಿ. ನೀವು ಮತ್ತಲ್ಲಿ ಹೋದ್ಮೇಲೆ ಅವ್ರಿಗೆ ಇನ್ನೇನು ಹಿಂಸೆ ಕೊಡ್ತೀವಿ, ವಾಪಸ್ ಕಳಿಸ್ಬೇಕು, ಲಾಯರ್ ಹತ್ರ ಹೋಗ್ಬೇಕು, ಅಫಿಡೇವಿಟ್ ಮಾಡಿಸು, ಇದಾಗೋದು ಅಷ್ಟು ಈಸಿ ಅಲ್ಲ, ಹೋಗು, ಏನೂ ಹೇಳ್ತೀವಿ. ಕ್ಲಿಯರ್? 2 ದಾಖಲೆ ಸಾಕು. ಅವ್ರು ಬರೀ ವೆರಿಫಿಕೇಶನ್ಗೋಸ್ಕರ ಇವೆಲ್ಲ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ 2 ಆಗದೆ ಇರೋ ಕೇಸಸ್ನ ಮಾಡಿ ಅಂತ ಹೇಳ್ತಾರೆ, ಆಗೋದನ್ನ ಮಾಡೋಣ. ಅವಾಗ ಎಷ್ಟಾಗುತ್ತೆ? 7,000 ಆಗುತ್ತಾ? ಅಂಡರ್ ಏಜ್ ತಗೊಂಡು ಇಷ್ಟು ಕ್ಲಿಯರ್ ಮಾಡೋಣ. ನಮಗೆ ಅಂಡರ್ ಏಜ್ ಇರೋ 5,400, ಅದಾದ್ಮೇಲೆ ಪೆಂಡಿಂಗ್ ಫೈಲ್ಸ್ 6,000 ಇದೆ. 6,000 ಈ 2 ಮಾಡೋಣ. ಅಪ್ರಾಕ್ಸಿಮೇಟ್ ಆಗಿ 11,000 ಬರುತ್ತೆ. ಅದನ್ನು ಕ್ಲಿಯರ್ ಆಗಿ ಮಾಡ್ಕೊಳ್ಳಿ. ವಾರ್ಡ್ ವೈಸು ಆಗಲಿ ಮತ್ತೆ ವಿಲೇಜಲ್ಲೂ ಇದೇ ತರ ಕ್ಯಾಂಪ್ ಮಾಡಿ. ವಿಲೇಜಲ್ಲಿ ಪಂಚಾಯತಿಗೆ PDOs ಮುಖಾಂತರ ನೀವು ರೆವಿನ್ಯೂ ಸೆಕ್ರೆಟರೀಸ್ ಅವ್ರ ಜೊತೆ ಹೋದಾಗ ಪ್ರತಿ ಹಳ್ಳಿಯಲ್ಲೂ 1 to 2 hours, 1 weekದಲ್ಲಿ 3-4 ಹಳ್ಳಿ ಮಾಡಿದ್ರು ಮ್ಯಾನೇಜ್ ಮಾಡ್ಬೋದ? ಫಸ್ಟ್ ಇಲ್ಲಿ 3 days ಟೌನಲ್ಲಿ ಮಾಡಿ ನಾನು ಅದು ಪಂಚಾಯತಿ ವೈಸ್ ಮಾಡುವಾಗ ಅಲ್ಲೂ ಸಿಂಪಲ್ ಡಾಕ್ಯುಮೆಂಟ್ಸ್ ಅದರ ನೋಟಿಸ್ ಒಂದು ಮಾಡಿದ್ರೆ ಅವ್ರಿಗೆ ಅಲ್ಲಿ ಕೊಟ್ಟರೆ ಅದನ್ನ ಅವ್ರ ಹತ್ರ ಇರೋ ದಾಖಲೆನೇ ಒಂದು ಕಾಪಿ ತರ್ತಾರೆ, ಕ್ಲಿಯರ್ ಆಗುತ್ತೆ. ನೀವೇ ಹೊಸ ಪ್ಲಾನ್ ಮಾಡಕ್ ಹೋಗ್ಬೇಕು. ಏನೇ ಪ್ರೊಸೀಜರ್ ತಂದ್ರು ಎಲ್ಲ ಪೆನ್ಷನ್ ತಗೊಳ್ಳೋದು ಇದಿದೆ ಅಂತ ಮಾಹಿತಿ ಇಟ್ಕೊಳ್ಳಿ. ಹೇಳಿ ಏನ್ ಸಮಸ್ಯೆ?
ಅಷ್ಟಲ್ಲಿ ಇವರೆಲ್ಲ ವಿಸಿಟ್ ಮಾಡಿ ಎಲ್ಲಾರ್ದು ದಾಖಲೆ ಕಲೆಕ್ಟ್ ಮಾಡಿಕೊಂಡು ಅವ್ರು ಏನು ಸಂಬಂಧಪಟ್ಟಿರೋ ದಾಖಲೆಗಳನ್ನ